2011 ಮಸಾಯಿ ಮಾರ್ನ ಇತಿಹಾಸದ ಪುಟಗಳು ಬದಲಾದ ದಿನಗಳು. 4 ಸಿಂಹಗಳು ಸೇರಿ ಮಾರ್ಸ್ ಪ್ರೈಡ್ ಮೇಲೆ ಕಬ್ಜಾ ಮಾಡಿ ಈಗ ರಾಜ ಬದಲಾದ ಎಂದು ಗರ್ಜಿಸುತ್ತವೆ. ರೋಮಿಯೋನ ಚಿತ್ ಮಾಡ್ತಾರೆ, ಕ್ಲೌಡ್ ನ ಗಾಯಾಳು ಮಾಡ್ತಾರೆ, ನೌಚ್ನಂತಹ ದಿಗ್ಗಜರು ಹಾಗೂ ಅವರ ಮಕ್ಕಳನ್ನು ಸೇರಿ ರಾಜಗದ್ದಿಗೆಯಿಂದ ಕೆಳಗಿಳಿಸಿ ಈ 4ರನ್ನ ಕಾಡು ಗುರುತಿಸಿದ್ದು ಮಸ್ಕಿಟಿಯರ್ಸ್ ಎಂಬ ಹೆಸರಿಂದ. ಸ್ಕಾರ್ಫೇಸ್, ಹಂಟರ್, ಸಿಕಿಯೋ, ಮೊರಾನಿ ಇವರೇ ಆ ದಿಗ್ಗಜರು. ಈಗ 2021ರಲ್ಲಿ ಆ ಕತೆ ಮತ್ತೆ ತಿರುಗಿ ನಿಂತಿದೆ. ಈಗ ಮೊರಾನಿ ಏಕಾಂಗಿಯಾಗಿದ್ರೆ ಅವನೆದುರು 11 ಬಲಿಷ್ಠ ಸಿಂಹಗಳಿವೆ. ಎಲ್ಲರೂ ಕಾಳಗಕ್ಕಾಗಿ ಹಸಿದ ಸಿಂಹಗಳು. ಇತ್ತ ಮೊರಾನಿಯೂ ಸಹ ತುಂಬಾ ದಿನಗಳಿಂದ ಏನು ತಿಂದಿರ್ಲಿ. ಆಗ್ಲೇ ಆಗಸದಲ್ಲಿ ಅವನಿಗೆ ರಣಹದ್ದುಗಳ ಗುಂಪೊಂದು ಕಾಣಿಸ್ಕೊಳ್ತು. ಅಲ್ಲಿ ಕಂಡ ದೊಡ್ಡ ಹಿಪ್ಪೋ ಹಬ್ಬದ ಔತಣದಂತಿತ್ತು. ಆದ್ರೆ ಆಗಸ ಯಾರ್ ಸತ್ತು ಆ ಹದ್ದುಗಳ ಗುಂಪು ಇನ್ನೊಂದು ಹಸಿದ ಸಿಂಹಗಳ ಗುಂಪಿಗೂ ಕಾಣಿಸ್ಕೊಳ್ತು. ಈ ಗುಂಪಲ್ಲಿ 11 ಯುವ ಸಿಂಹಗಳಿದ್ವು. ಅವುಗಳು ಮೊರಾನಿಯನ್ನ ಮುದಿಸಿಂಹ ಅನ್ಕೊಂಡು ಹಿಪ್ಪೋ ಮೇಲೆ ತಮ್ಮ ಅಧಿಕಾರ ಚಲಾಯಿಸೋದಕ್ಕೆ ಬಂದವು. ಈಗ ಮೊರಾನಿ ತನ್ನ ಅಸ್ತಿತ್ವ ಹಾಗೂ ಹಸಿವಿಗಾಗಿ ಈ ಕಾಳಗದಲ್ಲಿ ಕಾದಾಡ್ಲೇಬೇಕು. ತಾನೊಬ್ನೇ ಆ 11 ಸಿಂಹಗಳ ಮೇಲೆ ಎರಗುತ್ತಾನೆ. ಆ 11 ಸಿಂಹಗಳು ಸೇರಿ ಇವನನ್ನ ಕಚ್ಚುತ್ತವೆ, ಪರಿಸ್ತವೆ, ನೆಲಕ್ಕುರುಳಿಸ್ತವೆ. ಆದ್ರೂ ಛಲ ಬಿಡದ ಮೊರಾನಿ ಮತ್ತೆ ಎದ್ದು ನಿಲ್ತಾನೆ. ಇನ್ನೂ ಹೆಚ್ಚಿನ ಶಕ್ತಿಯೊಡನೆ ಮತ್ತೆ ದಾಳಿ ಮಾಡ್ತಾನೆ. ಕಾಡಿನಲ್ಲಿ ವಯಸ್ಸಲ್ಲ, ನಿನ್ನ ಸಾಮರ್ಥ್ಯ ಮಾತಾಡುತ್ತೆ ಅಂತ ಅವ್ರಿಗೆಲ್ಲ ಗುಣಪಾಠ ಹೇಳ್ತಾನೆ. ಕೊನೆಗೆ ಅವರೆಲ್ಲರನ್ನು ಹೊಡೆದೋಡಿಸಿ ಹಿಪ್ಪೋವನ್ನ ತನ್ನ ವಶಪಡಿಸಿಕೊಂಡು ಈ ಕಾಡಿನ ರಾಜ ನಾನೇ ಎಂಬ ಪ್ರತಿಷ್ಠೆಯನ್ನ ಮತ್ತೆ ವಾಪಸ್ ಪಡೆದುಕೊಳ್ತಾನೆ. ನಿಮಗೂ ಸಹ ಮೊರಾನಿ ಒಬ್ಬ ನಿಜವಾದ ಯೋಧ ಅನಿಸಿದ್ರೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ.